ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂತಂದರೆ, ಕೆಲವೊಂದಷ್ಟು ಜನಕ್ಕೆ ಮುಖಕ್ಕೆ ತುಬುಕ್ಕಂತ ಹುಗಿಬೇಕು ಅನಿಸುತ್ತೆ. ಏನಕ್ಕಂದರೆ, ನಾನೇನೋ ಒಂದು ನನ್ನ ಸ್ಟಾರ್ಟಿಂಗ್ ಏನಕ್ಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಕೆಲವೊಂದಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು. ಓಕೆನಾ, ಅಪ್ರಿಷಿಯೇಟ್ ಮಾಡೋರ ಸಂಖ್ಯೆ ಎಷ್ಟಿತ್ತು ಅಂತಂದರೆ 100ಗೆ ಒಂದು 30% ಅಂದ್ಕೊಳ್ಳಿ ಅಪ್ರಿಷಿಯೇಟ್ ಮಾಡೋರು. ಓಕೆ, ಕಂಟಿನ್ಯೂ ನಿನ್ನಲ್ಲಿರುವಂಥ ಒಂದು ಟ್ಯಾಲೆಂಟು ಅಥವಾ ನಿನ್ನಲ್ಲಿರುವಂಥ ಒಂದು ಮಾತಿನ ಶೈಲಿಯಿಂದ ನೀನು ಮುಂದುವರಿ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ, ಸೊ ಇನ್ನೂ ಒಂದು ಸಕ್ಸಸ್ ಕಾಣೋಣ ಅಂತ ಬೆನ್ ತಟ್ಟೋರು ಒಂದು 30% ಆದರೆ, ಇನ್ನು ಈ 70% ಜನ ಅಥವಾ ಏನಿರ್ತಾರೆ ಅವರು ನಿನ್ನ ಕೈಲಿ ಆಗುತ್ತಾ, ನೀನು ಇದೆಲ್ಲ ಮಾಡ್ತೀಯಾ, ಮತ್ತು ತಪ್ಪನ್ನೇ ಹುಡ್ಕೋದು. ನಾವೇನಾದರೂ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅದರಲ್ಲಿ ಓಕೆ ಸರಿ ಮಾಡಿದ್ಯಾ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಅಥವಾ ಏನೋ ಅದನ್ನು ನಾನು ನೆಗೆಟಿವ್ ಅದನ್ನು ಹೇಳಿದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೇಳೋ ರೀತಿಲಿ ಹೇಳಿದ್ರೆ ಅದನ್ನು ಓಕೆ, ಏನೋ ಒಬ್ಬರು ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರಪ್ಪ ಅಂತ ನಾವು ಅದನ್ನು ತಗೋಬೋದು. ಓಕೆನಾ, ಬಟ್ ಅವ್ರು ಯಾವ ಥರ ಅಂತಂದರೆ, ಕೆಲವೊಂದಷ್ಟು ಜನ ಕ್ಯಾಟಗರಿಲಿದ್ದಾರೆ. ನಮ್ಮ ಅಕ್ಕಪಕ್ಕ ನೇಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸಲ್ಲಾಗಿರ್ಬೋದು, ನನ್ನ ವಿಡಿಯೋಸ್ ನೋಡ್ತಾರಾಗಿರ್ಬೋದು, ನಮಗೆ ಗೊತ್ತು ಪರಿಚಯ ಇರಲ್ವಲ್ಲ, ಇವನ್ ಅವರೇ ನಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾರೆ. ಓಕೆನಾ, ನಿಜವಾಗ್ಲೂ ನಾನು ನೋಡಿದ್ದೀನಿ ತುಂಬ ಜನ. ನನಗೆ ಅವ್ರು ಯಾರು ಅಂತಲೇ ಗೊತ್ತಲ್ಲ, ಅವ್ರು ಸಬ್ಸ್ಕ್ರೈಬರ್ ಆಗಿರ್ತಾರೆ ಮತ್ತು ಬೇರೆ ಸೋಷಿಯಲ್ ಮೀಡಿಯಾಗಳೇ ಫ್ರೆಂಡ್ ಆಗಿರ್ತಾರೆ. ನನಗೆ ಅವರೇನೆ ಅಪ್ರಿಷಿಯೇಟ್ ಮಾಡ್ತಾರೆ, ಮತ್ತು ಚೆನ್ನಾಗಿ ಮಾಡ್ತಿದ್ದೀರಾ, ಈಕೆ ಗ್ರೋ ಆಗಿ ಅಂತೆಲ್ಲ ಒಂದಷ್ಟು ಕಾಂಪ್ಲಿಮೆಂಟ್ಸ್ ಬರುತ್ತೆ ಪಾಸಿಟಿವ್ ಆಗಿ. ಗೊತ್ತಿಲ್ಲದೆ ಇರೋರು ನಮ್ಗೆ ಆ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಹೊರತು, ಈಗ ಗೊತ್ತಿರೋರು ನಮಗೆ ಸ್ವಂತ ಬ್ಲಡ್ ರಿಲೇಷನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಅವ್ರುಗಳು ಹೆಂಗೆ ಅಂತಂದರೆ, ಏನಾದರೂ ಮಾಡ್ತಿದ್ದೀಯ ಅಂತಂದರೆ ಅದರಲ್ಲೇ ತಪ್ಪು ಹುಡ್ಕೋದು ಜಾಸ್ತಿ. ಏನು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳ್ಬೋದು, ಗಾದೆ ಇದೆಲ್ಲ. ಸೊ ಅದೇ ಥರ ತಪ್ಪು ಹುಡುಕಿ ಅದನ್ನ ಹೈಲೈಟ್ ಮಾಡೋದು ಜಾಸ್ತಿ. ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅದನ್ನ ಫನ್ನಿ ಥರ ಮಾಡೋದು, ನಗೋ ಅಂಥದ್ದು. ಮತ್ತು ಆಗ ಮುಖಗಳು ನೋಡಿದಾಗ ಏನೋ ಒಂಥರ ಫನ್ನಿ ಥರ ಮಾಡ್ಕೊಂಡು ನಗೋಂಥ ಫೀಲು ತುಂಬ ಜನ ನೋಡಿದ್ದೀನಿ ನಾನು. ಯಾಕಂದರೆ ಈಗ ರೀಸೆಂಟಾಗಿ ನನ್ನ ವಿಡಿಯೋಸ್ ಸ್ವಲ್ಪ ಡಿಲೇ ಆಗಿತ್ತು, ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಸೊ ಹಾಗಾಗಿ ಇವಾಗ ಅದನ್ನು ತುಂಬ ದಿನದಿಂದ ಅದನ್ನು ಹೇಳ್ಬೇಕು ಅಂತ ಅನ್ಕೋತಾನೆ ಇದೆ, ವಿಡಿಯೋ ಮಾಡಬೇಕು ಅಂತ ಅನ್ಕೋತಾನೆ ಇದ್ರ ಬಗ್ಗೆ. ಸೊ ಅಂಥವ್ರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ನನ್ನ ವಿಡಿಯೋನ ನನ್ನ ವಿಡಿಯೋದಲ್ಲಿ ನಾನು ಮಾಡುವಂಥ ವೀಡಿಯೋಸ್ಗಳಲ್ಲಿ ನೀವೆಲ್ಲ ಒಂದು ತಪ್ಪನ್ನು ಹುಡುಕಿ ಅದನ್ನು ಹೈಲೈಟ್ ಮಾಡಿ ಕಮೆಂಟ್ ಮಾಡೋಕ್ಕೆ ನೀವು ಬರ್ತಿರಲ್ಲ, ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು. ನಾನು ಹೇಳ್ತಾ ಇರೋದು ಬ್ಯಾಡ್ ಕಮೆಂಟ್ ಅಲ್ಲ. ಬ್ಯಾಡ್ ಕಮೆಂಟ್ಗೂ ನೆಗೆಟಿವ್ ಕಮೆಂಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಬ್ಯಾಡ್ ಕಮೆಂಟ್ ಅಂದರೆ ಏನೋ ಅಸಭ್ಯವಾಗಿ ಮೆಸೇಜ್ ಮಾಡೋದು ಅಥವಾ ಆ ಥರ. ಓಕೆನಾ, ಬಟ್ ನನಗೆ ಆ ಥರ ಕಮೆಂಟ್ಸು ಯೂಟ್ಯೂಬಲ್ಲಾಗಲಿ ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಇಲ್ಲಿವರೆಗೂ ಬಂದಿಲ್ಲ. ಸೊ ನಾನು ಆ ಥರ ಬರೋ ಥರ ನಾನು ವೀಡಿಯೋಸ್ ಮಾಡೋದು ಇಲ್ಲ. ಬಟ್ ನೆಗೆಟಿವ್ ಆಗಿ ಯಾವ ಥರ ಅಂತಂದರೆ, ಅದೇ ಮುಂಚೆ ಹೇಳೋದ್ನಲ್ಲ, ಸೊ ನಾವೇನಾದರೂ ಮಾಡ್ತಿದ್ದೀವಿ ವಿಡಿಯೋನ ಅಥವಾ ಬೇರೆ ಥರ ಏನಾದರೂ ನಮ್ಮ ಲೈಫ್ ಸ್ಟೈಲ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂತಂದರೆ, ಅದನ್ನು ಪಾಸಿಟಿವ್ನ ಓಕೆ ಮಾಡಿದಳೇನೋ ಅಂತ ಬೆನ್ ತಟ್ಟಿ ಅಪ್ರಿಷಿಯೇಟ್ ಮಾಡೋರ ಸಂಖ್ಯೆ ಕಮ್ಮಿ. ಅದನ್ನು ನೆಗೆಟಿವ್ ಆಗಿ ಯಾವ ಥರ ಅಂದರೆ, ಇದನ್ನು ಹಿಂಗೆ ಮಾಡಬೇಕಿತ್ತು, ಅದನ್ನು ಹಂಗೆ ಮಾಡಬೇಕಿತ್ತು, ಇದನ್ನು ಮಿಸ್ಟೇಕ್ ಮಾಡಿದ್ದಾಳೆ, ಇಲ್ಲಿ ಇದನ್ನು ಬಿಟ್ಬಿಟ್ಟಿದ್ದಾಳೆ, ಇದನ್ನು ಸೇರಿಸ್ಬೇಕಿತ್ತು, ಮತ್ತು ಏನಾದರೂ ಒಂದು ತಪ್ಪು ಹುಡುಕಿ ಅದನ್ನು ಹೈಲೈಟ್ ಮಾಡಿ ಕಮೆಂಟ್ ಮಾಡೋದು, ಅಥವಾ ನಮಗೆ ಹೇಳೋದು ಆ ಥರ, ಹಿಂಗೆ ಮಾಡಿಬಿಟ್ಟಿದ್ದೆ ನೀನು, ಹಂಗೆ ಮಾಡಿಬಿಟ್ಟಿದ್ದೆ ನೀನು ಅಂತ. ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಈಗ ಯಾರು ಕೂಡ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ಮಾತು ಮಿಸ್ಟೇಕ್ ಆಗದೇನೆ, ತಪ್ಪು ಹೇಳ್ದೇನೆ ಎಲ್ಲೂ ಕೂಡ ವಿಡಿಯೋನ ಒಂದೇ ಫ್ಲೋನಲ್ಲಿ ತಗೊಂಡೋಗೋಕ್ಕಾಗಲ್ಲ. ಓಕೆನಾ, ನೀವು ಅಬ್ಸರ್ವ್ ಮಾಡಿ, ಎಂತೆಂಥ ಫೇಮಸ್ ಯೂಟ್ಯೂಬರ್ಗಳೇ ಆಗಿರ್ಬೋದು, ಒಂದೇ ಫ್ಲೋನಲ್ಲಿ ಎಲ್ಲ ವೀಡಿಯೋಗಳಲ್ಲಿ ಒಂದು ಫ್ಲೋನಲ್ಲಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ವೀಡಿಯೋನ ಎಲ್ಲೂ ಕೂಡ ಒಂದು ಫ್ಲೋನಲ್ಲಿ ತಗೊಂಡೋಗೋಕ್ಕಾಗಲ್ಲ. ಅವ್ರು ಮಿಸ್ಟೇಕ್ ಮಾಡ್ತಾರೆ, ಅದನ್ನು ಕಟ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ. ಅದೇನೆ ನಾನು ಕೂಡ ಮಾಡೋದು. ಓಕೆನಾ, ಬಟ್ ಅದನ್ನು ಕಟ್ ಮಾಡಿ ಎಡಿಟ್ ಮಾಡೋದು ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ.
ಓಕೆನಾ. ಅದು ಫ್ಲೋನಲ್ಲಿ ಬರುತ್ತೆ. ಈಗ ನಾನು ಮಾತಾಡ್ತಾ ಇರ್ತೀನಿ, ಮಾತಿನ ಬರದಲ್ಲಿ ಮಾತಿನ ಶೈಲಿಲಿ ಒಂದೆರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಡುತ್ತೆ. ಓಕೆನಾ. ಬಟ್ ಅದನ್ನು ಏನಕ್ಕೆ ಹೈಲೈಟ್ ಮಾಡೋದು, ಅದು ನಾನು ಹೇಳಿರೋಂಥ ಅಷ್ಟು ವಿಷಯಗಳು ಒಳ್ಳೇದಿರುತ್ತೆ, ಕರೆಕ್ಟಾಗಿರುತ್ತೆ. ಅದನ್ನು ಹೋಗ್ಲಲ್ಲ ಇವ್ರುಗಳು. ಓಕೆ, ಚೆನ್ನಾಗಿ ಮಾತಾಡಿದ್ಯಾ, ಓಕೆ ವೆಲ್ ಡನ್, ಬೆಟರ್ ಟ್ರೈ ಅಂತ ಯಾರೂ ಹೇಳಲ್ಲ ಹೊರ್ತು ಅದನ್ನು ತಪ್ಪು ಮಾಡಿಬಿಟ್ಟಿದೆ ನೋಡು, ಮಿಸ್ಟೇಕ್ ಮಾಡಿಬಿಟ್ಟಿದೆ ನೋಡು, ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು, ಅದನ್ನು ಕೊಂಕು ಮಾತಾಡಿ ಹಾಡೋರೇ ಜಾಸ್ತಿ. ಸೊ ಅಂಥವ್ರಿಗೆ ನಾನು ಹೇಳೋದು ಏನು ಅಂತಂದರೆ, ನಾವು ಆ ಥರ ಎಲ್ಲ ಮಿಸ್ಟೇಕ್ ಮಾಡಿ ನಾವು ಅದನ್ನು ತಪ್ಪು ಮಾಡ್ತೀವಲ್ವಾ, ನೀವು ಇನ್ನು ಮುಂದೆ ಏನು ಮಾಡಿ ಅಂದರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸೇಮ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಯಾವುದೇ ಒಂದು ಫಿಯರ್ ಇಲ್ದೇ, ಒಂದು ಸ್ಟೇಜ್ ಫಿಯರ್ ಇಲ್ದೇ ಕುತ್ಕೊಂಡು ಅದನ್ನು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದು ಟಾಪಿಕ್ ತೊಗೊಂಡು ಅಥವಾ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ಗಳನ್ನ ತೊಗೊಂಡು ಕುತ್ಕೊಂಡು ಮಾತಾಡ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಿಗೆ. ನಿಮಗೆ ಬರುವಂಥ ಕಮೆಂಟ್ಸ್ಗಳನ್ನ ನೀವೇ ಕೂಡ ನೋಡ್ಕೋಬೋದು. ಓಕೆನಾ. ಹೆಂಗಿರುತ್ತೆ ನಿಮಗೆ ಅದು ಫೀಲು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾರಿಗೆ ಅರ್ಥ ಆಗಬೇಕು ಅವ್ರಗಳಿಗೆ ಅರ್ಥ ಆಗಿರುತ್ತೆ. ಒಬ್ರು ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡೋದು, ಕಮೆಂಟ್ಸ್ ಹೊಡೆಯೋದು ಅಷ್ಟು ಈಸಿ ಅಲ್ಲ. ಕಮೆಂಟ್ ಹೊಡೆದಷ್ಟು ಜಡ್ಜ್ಮೆಂಟ್ ಮಾಡಿದಷ್ಟು ಈಸಿ ಅಲ್ಲ. ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಬಿಡೋಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಬಿಟ್ಬಿಡೋದಲ್ಲ, ವಿಡಿಯೋ ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡಿ ಅದನ್ನು ಮಾಡಿಬಿಡ್ತೀರಾ. ಬಟ್ ಅದನ್ನು ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಮನಸ್ಸಲ್ಲಿ ಫೀಲ್ ಆಗುತ್ತಲ್ಲ, ಅಯ್ಯೋ ಈ ಥರ ವೀಡಿಯೋ ಬಿಟ್ಬಿಟ್ರೆ ನಂಗೆ ಯಾವ ಥರ ಕಮೆಂಟ್ ಮಾಡ್ತಾರೋ, ಜನಗಳು ಯಾವ ಥರ ತಗೋತಾರೋ, ನನ್ನನ್ನು ಯಾವ ಥರ ನೋಡ್ತಾರೋ ಅನ್ನೋ ಒಂದು ಭಯದಲ್ಲೇ ನೀವು ಬ್ಯಾಕಪ್ ಆಗಿಬಿಡ್ತೀರ. ಓಕೆನಾ. ಇನ್ನು ವಿಡಿಯೋ ಬಿಟ್ಟು ಅಲ್ಲಿ ಬರುವಂಥ ನೆಗೆಟಿವು ಪಾಸಿಟಿವ್ ಕಮೆಂಟ್ಸ್ಗಳು, ಜನದ ಒಪಿನಿಯನ್ಸ್ಗಳು ತಗೊಂಡು ಅದರೆಲ್ಲ ನೀವು ಮಾಡೋಕ್ಕೆ ಆಗೋದೇ ಇಲ್ಲ ಅಂದ್ಕೊಳ್ಳಿ. ಓಕೆನಾ. ಅಷ್ಟೇ ಎಲ್ಲ ಆಗದೆ ಇರೋರು ನಾವೇನೋ ಒಂದು ವಿಡಿಯೋ ಮಾಡಿರ್ತೀವಂದರೆ ಅದನ್ನು ಏನೋ ನಿಮ್ಮ ಕೈಲಿ ನೋಡೋಕ್ಕಾದ್ರೆ ನೋಡಬೇಕು, ನೋಡೋಕ್ಕಾಗಲ್ವಾ ಜಸ್ಟ್ ಸ್ಕ್ರೋಲ್ ಡೌನ್ ಅಷ್ಟೇ, ಅಥವಾ ಮೂವ್ ಆನ್. ಬೇರೆ 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 ವಿಡಿಯೋ ಬರುತ್ತೆ, ನಿಮಗೆ ಇಷ್ಟ ಆಗೋವಂಥ ವಿಡಿಯೋಗಳು, ನಿಮಗೆ ಇಷ್ಟ ಆಗೋವಂಥ ವ್ಲಾಗ್ಗಳು, ನಿಮಗೆ ಇಷ್ಟ ಆಗೋವಂಥ ವ್ಲಾಗರ್ಗಳು, ನೀವು ಅದನ್ನು ನೋಡ್ಬೋದು. ನೋ ಪ್ರಾಬ್ಲಮ್, ನಮ್ಮದು ನೋಡಿ ಅಂತ ನಾವೇನು ಕೇಳಲ್ಲ. ಬಟ್ ನಮ್ಮನ್ನು ನೋಡುವಂಥ ಸಬ್ಸ್ಕ್ರೈಬರು ಜನಗಳಿಗೆ ವೆಲ್ಕಮ್ ಬ್ಯಾಕ್ ಟು. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ನಾವು ಸ್ವಾಗತವನ್ನು ತೋರ್ತೀವಿ. ಓಕೆನಾ. ಈ ಥರ ನೆಗೆಟಿವ್ ಕಮೆಂಟ್ ಮಾಡೋರು ಅಥವಾ ಹಿಂದೆ ಈ ಥರ ಮಾತಾಡೋರು ಅಂಥವ್ರಿಗಂತೂ ನಾನು ಹೇಳೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ನೋಡಲೇಬೇಡಿ ಆ ಥರ ಮಾತಾಡೋರು. ಓಕೆನಾ. ಆ ಥರ ಮಾತಾಡೋರು ಯಾವತ್ತಿದ್ರು ಹಂಗೆ ಇರ್ತಾರೆ ಹೊರತು ಇನ್ನೊಬ್ರನ್ನ ಆ ಥರ ಮಾತಾಡಿಕೊಂಡು ಬೆನ್ನಿಂದೆ ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ನಗಾಡ್ಕೊಂಡು ಇರ್ತೀರ ಹೊರತು ನೀವು ಯಾವತ್ತೂ ಲೈಫಲ್ಲಿ ಮುಂದೆ ಬಂದು ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾಗಳಿಗೆ ಒಂದೇನು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಏನೂ ಅಚೀವ್ ಮಾಡೋಕ್ಕಂತೂ ಆಗಲ್ಲ. ಅದಂತೂ ನಿಜ. ಓಕೆನಾ. ಈಗ ನೀವೇನೋ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಅದೇ ಫೀಲ್ಡಲ್ಲಿ ಕೆಲಸ ಮಾಡಬೇಕು. ಈಗ ನಾವೇನೀಗ ನಮಗೆ ಈ ಫೀಲ್ಡ್ ಇಷ್ಟ, ಸೊ ನಮ್ಗೆ ಈ ಫೀಲ್ಡ್ ಕೆಲಸ ಮಾಡೋಕ್ಕೆ ಕಂಫರ್ಟಬಲ್, ನಾವು ಈ ಫೀಲ್ಡಲ್ಲಿ ಮಾಡ್ತೀವಿ. ನಿಮ್ಮ ಕೆಲಸ ನೀವು ಮಾಡ್ತಾ ಇರೋದ್ರಲ್ಲಿ ಬಂದ್ಬಿಟ್ಟು ನಾವು ಏನಾದರೂ ನಿಮಗೆ ತಪ್ಪು ಹುಡ್ಕೋಕೆ ಬರ್ತೀವಾ? ನೀವು ಹಿಂಗೆ ಮಾಡ್ತಾರ ತಪ್ಪು, ಸೊ ಹಿಂಗೆ ಹಾಗೆ ಅಂತ ಹೇಳಕ್ಕೆ ಬರ್ತೀವ? ಇಲ್ಲ. ಏನಕ್ಕೆ ಅದು ನಿಮ್ಮ ಚಾಯ್ಸು. ನಿಮಗೆ ಕಂಫರ್ಟಬಲ್ ಇದೆ, ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ. ಅದು ಸರಿ ತಪ್ಪು ನಿಮ್ಗಳಿಗೆ ಗೊತ್ತಿರುತ್ತೆ, ಅದನ್ನ ಜಡ್ಜ್ಮೆಂಟ್ ಮಾಡೋಕ್ಕೆ ಬರಲ್ಲ. ಬಟ್ ನಾವಿಲ್ಲಿ ವಿಡಿಯೋಸ್ ಮಾಡ್ತಿರ್ತೀವಲ್ವಾ, ಸೊ ನಮಗೆ ಕಮೆಂಟ್ಸ್ಗಳನ್ನ ದಯವಿಟ್ಟು ಯಾರೂ ಆ ಥರ ನೆಗೆಟಿವ್ ಆಗಿ ಹಾಕಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.